ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಿಗ್ಗೆನೇ ಮನುಷ್ಯ ಎದ್ದು ರಂಗೋಲಿ ಹಾಕ್ತಾ ಇದ್ದಾಳೆ ನೋಡಿ. ಈಗ ಗಂಟೆ ಸುಮಾರು 5:45 ಆಯಿತು. ಸೊ ನೋಡಿ ಹೇಗಿದೆ ಅಂತ. ಇನ್ನೂ ಕೂಡ ಬೆಳಕಾಗಲಿಲ್ಲ. ಸೊ ನಾವು ಸ್ವಲ್ಪ ಬೇಗ ಎದ್ವಿ ಇವತ್ತು. ಹಾಗಾಗಿ ಮನುಷ್ಯ ಬೇಗ ಎದ್ದು ರಂಗೋಲಿ ಹಾಕ್ತಾ ಇದ್ದಾಳೆ. ಹಾಗೆ ನಿನ್ನೆ ಮಂಗ ನೋಡಿ 2 ಸಿಯಾಳನ್ನು ತೆಗೆದು ಹಾಕಿದೆ. ಇವತ್ತು ಮಂಜು ಮುಸುಕಿದ ವಾತಾವರಣ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಮೋನಿಶವು ಅಲ್ಲಿ ಕಾಣಿಸ್ತಾ ಇದ್ದಾಳೆ ನಿಮಗೆ ನೋಡಿ. ಅಲ್ಲಿ ಇದ್ದಾಳೆ, ದೂರದಲ್ಲಿ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದಾನೆ ನೋಡಿ. ಅಲ್ಲಿದ್ದಾಳೆ ಮೋನಿಶ. ಓಕೆ, ತುಂಬ ಅಂದರೆ ತುಂಬ ಮಂಜು ಕಾಣಿಸ್ತಾ ಇದೆ ಇವತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ರಿಯಲಿಯಾಗಿ ಮೊಬೈಲಲ್ಲಿ ಅಷ್ಟು ಏನು ನನ್ನ ಅನಿಸಿಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ. ಬಟ್ ರಿಯಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡು, ಒಂದು ಗಿಡ ಇದೆ, ಹೂವಿನ ಒಂದು ಗಿಡ ಇದೆ ನೋಡಿ. ಇದರ ಮೇಲೆಲ್ಲ ಮಂಜು ಬಿದ್ದಿದೆ ನೋಡಿ. ನೋಡಿ ನಮ್ಮ ಮನೆ ಈ ರೀತಿ ಕಾಣಿಸ್ತಾ ಇದೆ. ಅಷ್ಟೊಂದು ಮಂಜು ಕಾಣಿಸ್ತಾ ಇದೆ. ಐ ಥಿಂಕ್ ನಾನು ಒಳಗಡೆ ಹೋಗೋದು ಬೆಟರ್ ಅಂತ ಅನ್ನಿಸ್ತಾ ಇದೆ. ತುಂಬ ಮಂಜು ಬೀಳ್ತಾ ಇದೆ. ಬಾಚಣಿಗೆಲ್ಲ ತುಂಬ ಗಲೀಜಾಗಿತ್ತು. ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂಥೇಳಿ ಬ್ರಷ್ ಎಲ್ಲ ಇಟ್ಕೊಂಡು ಬಂದೆ. ಚೆನ್ನಾಗಿ ಕ್ಲೀನ್ ಮಾಡಿ ಬಿಡೋಣ ಅಂಥೇಳಿ ನೋಡಿ. ಕ್ಲೀನ್ ಮಾಡಿದ ನಂತರ ಈಗ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಾಯಿತು. ಹಾಗೆ ಸ್ವಲ್ಪ ಬಿಸಿಲಲ್ಲಿ ಇಟ್ಟು ಬಿಡೋಣ ಅಂಥೇಳಿ ಹೊರಗಡೆ ಹೋಗ್ತಾ ಇದ್ದೇನೆ. ಇಲ್ಲಿ ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಅಂದರೆ, ಹಿಂದುಗಡೆಯಿಂದ ಸಾಂಗ್ ಇಟ್ಟಿದ್ದೇನೆ. ಸೊ ಸಾಂಗ್ ನೋಡ್ತಾ ನಾನು ಕೆಲಸ ಮಾಡ್ತಾಯಿದ್ದೆ. ಹಾಗೆ ಮಧ್ಯಾಹ್ನ ಊಟಕ್ಕೆ ಪದಾರ್ಥ ರೆಡಿ ಮಾಡ್ತಾ ಇದ್ದೇನೆ ನೋಡಿ ಹೇಗಾಗಿದೆ ಅಂತೇಳಿ. ಹಾಗೆ ಮನೆಗೆ ಇವತ್ತು ನೆಂಟರು ಕೂಡ ಬರ್ತಾ ಇದ್ದಾರೆ. ಬಿಡ್ಲಲ್ಲಿ ನಯನ ವಾಯ್ಸ್ ಓವರ್ ಕೊಡುವಾಗ ನೋಡಿ ಯಾವ ರೀತಿ ಹೇಳ್ತಾ ಇದ್ದಾಳೆ ಅಂತ. ಸೊ ನಯನ ಇನ್ನೂ ಬರಬೇಕಷ್ಟೇ. ನಾನಿದು ವಾಯ್ಸ್ ಓವರ್ ಕೊಡುವಾಗ ನಯನ ಇದ್ಲು. ಸೊ ಹಾಗಾಗಿ ಹೊರ ಬಂದ ನೋಡಿ. ನನ್ನ ಗಂಡ ಅಲ್ಲಿ ಪಾಪ ನಿನ್ನೆ ಬಟ್ಟೆ ಒಗೆದಿದ್ದಾರೆ. ಪಾಪ ಇವತ್ತು ಮಡಚಿಡ್ತಾ ಇದ್ದಾರೆ. ಎಷ್ಟು ಒಳ್ಳೆ ಗಂಡ ಅಲ್ವಾ? ಎಂತ ನಿಮ್ಮ ಅನುಭವ ಹೇಗುಂಟು? ಹಲೋ, ಎಂತ ನಿಮ್ಮಲ್ಲೇ ಕೇಳಿದ್ದು? ಶುರು ಅಲ್ಲ ಒಗ್ದದ್ದು ನೀವು ಮತ್ತೆ? ನಮ್ಮ ಕಾರ್ ನೋಡಿ ಬಿಸಿಲಲ್ಲಿ ಒಣಗ್ತಾ ಉಂಟು. ಇದು ತೊಳಿಬೇಕು ಅಂತ ನಾನು ಅನ್ಕೊಂಡು, ವಾಶ್ ಮಾಡಬೇಕು ಅಂತೇಳಿ ಅಲ್ಲಿಟ್ಟದ್ದು. ಬಿಸಿಲಲ್ಲಿ ಒಣಗ್ತಾ ಉಂಟು. ಇವಳೊಂದು ರಂಗೋಲಿ ಹಾಕ್ತಾಳೆ ಬೆಳಿಗ್ಗೆ ಎದ್ದು. ಹಾಗೆ ಟಿವಿ ಇಟ್ಟಿದೆ. ಇಲ್ಲಿ ನೋಡಿ ಹೇಗಾಗಿದೆ ಅಂತ. ಅಡಿಗೆ ರೂಮ್ ನೋಡಿ, ಹಾ ಎಷ್ಟು ಚೆನ್ನಾಗಿದೆ ಅಲ್ವಾ? ಇವಳು ನೋಡಿ ಎಷ್ಟು ಚೆನ್ನಾಗಿಲ್ಲ. ಹಾಗೆ ಇಲ್ಲಿ ನೋಡಿ ಯಾವ ರೀತಿ ಆಗಿದೆ ಅಂತ. ಇದೆಲ್ಲ ನಿನ್ನೆ ಶಬರಿಮಲೆಯಿಂದ ಬಂದು ಪ್ರಸಾದ ಎಲ್ಲ ಅಲ್ಲಲ್ಲಿ ಇಟ್ಟಿದ್ದೇವೆ. ಇಲ್ಲಿ ಗುಡಿಸುವುದು ನೋಡಿ, ಯಾವಾಗಲೂ ಕ್ಲೀನೇ ತೋರಿಸಿದರೆ ಚೆನ್ನಾಗಿರುತ್ತಾ ಇಲ್ವಲ್ಲ? ಸೊ ಇಲ್ಲಿ ನಮ್ಮ ಮನೆ ಈ ರೀತಿ ಇದೆ. ಈಗ ಇದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ, ಇನ್ನೂ ಸಹ ಕ್ಲೀನ್ ಮಾಡಲಿಕ್ಕಿದೆ. ಹಾಗೆ ಒಂದು ಪೈಪ್ ಕೂಡ ಇಲ್ಲಿದೆ. ಇಲ್ಲಿ ನೋಡಿ ಬಕೆಟ್ ಇದೆ. ಇಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಇದೆ. ಇಲ್ಲಿ ಮನುಷ್ಯನ ಬೆಡ್ ನೋಡಿ ಯಾವ ರೀತಿ ಆಗಿದೆ ಅಂತ. ಸೊ ಹೊರಗಡೆಯಿಂದ ತುಂಬಾ ಬಿಸಿಲಿದೆ ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಇವತ್ತು ಶನಿವಾರ. ಸೊ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ದಾನೆ ನೋಡಿ. ಇದು ಯಾವಾಗಲೂ ಹೀಗೆ ಇರುವುದಿಲ್ಲ, ಇವಾಗ ಹೀಗಿದೆ. ಇಲ್ಲಿ ನೋಡಿ ಈ ರೂಮ್ ಹೇಗಿದೆ ನೋಡಿ ಎಲ್ಲ. ಇದು ಮನುಷ್ಯನದ್ದು ಕಿರಿಕಿರಿ ಕೆಲಸ ಎಲ್ಲ. ನಿನ್ನೆ ಮಾಡಿದ್ಯಲ್ಲ ಅದು ಚಿತ್ರ, ಎಲ್ಲಿ ಉಂಟಾ? ನೋಡಿ ಮನುಷ್ಯ ನಿನ್ನೆ ಈ ಡ್ರಾಯಿಂಗ್ನ ಮಾಡಿದ್ದಾಳೆ ನೋಡಿ. ನಾನು ಇಲ್ಲಿದ್ದೇನೆ. ಇದು ಪೇಂಟಿಂಗ್ ಅಂತೆ. ಸೊ ಇಲ್ಲಿದೆ ನೋಡಿ, ಚೆನ್ನಾಗಾಗಿದೆ. ಇಲ್ಲಿ ಸ್ವಲ್ಪ ಬಟ್ಟೆ ಇದೆ. ಫುಲ್ ಕ್ಲೀನಿಂಗ್ ನಡೀತಾ ಇದೆ. ಎಲ್ಲ ಕ್ಲೀನ್ ಆದ ನಂತರ ನಾನು ನಿಮಗೆ ಇನ್ನು ಆಮೇಲೆ ಸಿಗ್ತೇನೆ. ಇಲ್ಲಿ ಹೊರಗಡೆ ಕೂಡ ಸ್ವಲ್ಪ ಅಲ್ಲಲ್ಲಿ ಇದೆ
ನೋಡಿ ಇಲ್ಲಿ ಈಗ ಅಕ್ಕಿ ತಂದಿಟ್ರು, ಇನ್ನು ಅದ್ರ ಕ್ಲೀನ್ ಆಗಬೇಕಷ್ಟೆ. ಇಲ್ಲಿ ಸ್ವಲ್ಪ ಕ್ಲೀನೇ ಇದೆ. ಓಕೆ, ಮನೆಗೆ ಬಂದು ನಯನ ಮೊದಲು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾಳೆ ನೋಡಿ. ನಾವು ಮನೆಗೆ ರೀಚ್ ಆದ್ವಿ ನೋಡಿ. ಇವಳು ಹೌದು, ಮಕ್ಕಳೆಲ್ಲರೂ ಕಿಂದಲ್ ಜಾಯ್ ತಿಂತ ಇದ್ದಾರೆ. ಇದು ಮಕ್ಕಳಲ್ಲ, ಇದು ಪುಂಜು. ಇವಳಾದ್ರೆ ಮಕ್ಕಳು, ಇವಳು ಸಣ್ಣ ಹುಡುಗಿ. ಇವರು ಕೂಡ ಆಟ ಆಡ್ತಾ ಇದ್ದಾರೆ ನೋಡಿ. ಅಂತ ಎಂತ ಆಟ ಆಡ್ತಾ ಇದ್ದಾರೆ ಗೊತ್ತಿಲ್ಲ. ಈಗುಳಿ ಕೈಯಲ್ಲಿ ಏನೋ ಉಂಟು. ಎಂತ ಮಾಡ್ತಿದ್ದಾರೆ ಉಗುರು? ಈ ರೀತಿ ನೀರ್ಲಿ ಜವಾನ್ ಪೂಜಾರ. ಹಾಗೆ ಮನುಷ್ಯ ಮತ್ತು ನಿಶಾ ಇಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ. ಆಟ ಆಡಿ ನಿನ್ನೆ ಬ್ಯಾಟನ್ನು ಕೂಡ ಕಟ್ ಮಾಡಿದ್ದಾರೆ. ಅಷ್ಟು ಆಟ ಆಡಿದ್ದಾರೆ. ಸಂಜೆ ಟೀಗೆ ಅಂಥೇಳಿ ಇವತ್ತು ನೀರುಳ್ಳಿ ಬಚ್ಚೆ ಮತ್ತು ಗೆಣಸಿನ ಪೋಡಿ ಮಾಡಿದ್ದೇವೆ. ಹಾಗೆ ಟೀ ಇಲ್ಲ ಇವತ್ತು ನಾವು ಕಷಾಯ ಮಾಡಿಕೊಂಡು ಕುಡಿತಾ ಇದ್ದೇವೆ. ಹಾಗೆ ಇಲ್ಲಿ ನಯನ ಏನೋ ಎಡಿಟಿಂಗ್ ಕೆಲಸ ಮಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ಈರುಳ್ಳಿ ಇವರು ಪ್ರಿಪೇರ್ ಮಾಡ್ತೇನೆ ಅಂತ ಹೇಳಿದರು, ಬಟ್ ಫೈನಲಿ ನಾನೇ ಅದನ್ನು ಪ್ರಿಪೇರ್ ಮಾಡಿದ್ದೇನೆ. ನೋಡಿ ರಾತ್ರಿ ಎಷ್ಟೊತ್ತಾಗಿದೆ, 8 ಗಂಟೆ ಏನೋ ಆಗಿದೆ ನೋಡಿ. ಇದರ ಒಳಗೆ ಹಾವಿದೆ ನೋಡಿ. ತೋಜುಂಡಿ ಇರ್ ಲೈಟ್ ಆಫ್ ಮಾಡ್ಲೆ ನಿಂತಿದ್ದಿಲ್ಲ, ತಿರ್ತದಿಲ್ಲ. ಇದ್ರ ಒಳಗಿಂದ ಹಾವು ಕಾಣಿಸ್ತಾ ಇದೆ ಅಂತ ನೋಡಿ. ಈಗ ಕಾಣಿಸ್ತಾ ಇದೆ ನೋಡಿ, ಹಾವಿದೆ ನೋಡಿ. ರಾತ್ರಿ ಆಗಿದೆ. ಸುಮಾರು ಗಂಟೆ ಎಷ್ಟಾಯ್ತು? ಗಂಟೆ 9 ಕಾಲಾಯಿತು. ಸೊ ಇಷ್ಟೊತ್ತು ರಾತ್ರಿಗೆ ಇಲ್ಲಿ ನಮ್ಮ ಮನೆಗೆ ಇದೊಂದು ಹಾವು ಬಂದಿದೆ. ನಾವಿದನ್ನು ತುಳುವಲ್ಲಿ ಕಟ್ಟ ಕಲಕರಿ ಅಂತ ಹೇಳ್ತೇವೆ. ನಾವು ರೆಡಿ ಆದ್ವಿ, ಜಾತ್ರೆಗೆ ಒಮ್ಮೆ ಹೋಗಿ ಬರೋಣ ಅಂತೇಳಿ. ಜಾತ್ರೆಗೆ ಒಮ್ಮೆ ಹೋಗಿ ಬರೋಣ ಅಂತೇಳಿ ರೆಡಿ ಆದ್ವಿ. ಸೊ ಇವರು ಇನ್ನೂ ಕೂಡ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ 4 ಹೆಣ್ಣು ಮಕ್ಕಳಿದ್ದೇವೆ ನಾವು ನೋಡಿ. ಮೆಜಾರಿಟಿ ನಮ್ದು ಜಾಸ್ತಿ ಇದೆ, ಒಬ್ಬರೇ ಗಂಡಸಿದ್ರು. ಈಗ ಡಬ್ಬಿಯಲ್ಲಿ ಹಾಕಿಟ್ಟಿದ್ದೇವೆ ನಾವು. ಅವರೊಬ್ಬರು ಬಂದಿದ್ದಾರೆ ಡಬ್ಬಿಯಲ್ಲಿ ಹಾಕಿಟ್ಟಿದ್ದೇವೆ. That has dot. She is just a diva. She's so beautiful. ಏನೇ ಗೊತ್ತಾವು ಪೊಣ್ಣನ That she don't know. ಈ ಗೊಟ್ಟ ಮಾಡಿ ಜನ yellow color sticker ಪಾಕಿದ್ಯಾನೆ. ಒಂದು ಹಾವು ಸಿಕ್ಕಿದೆ, ಅದನ್ನು ಅವಳು ಹಾಗೆ ಹೇಳಿದ್ರು. ನಿಮಗೆ ಅರ್ಥ ಆಯ್ತಾ ಇಲ್ಲವೋ ಗೊತ್ತಿಲ್ಲ ನನಗೆ, ಬಟ್ ಒಂದು ಹಾವು ಸಿಕ್ಕಿದೆ. ಅದನ್ನು ಆಗಲೇ ನಿಮಗೆ ತೋರಿಸಿದೆ ನೋಡಿ, ಹಾವು ಸಿಕ್ಕಿದೆ ಅಂತೇಳಿ. ಸೊ ಅದನ್ನು ಮೋನಿಶಾ ಹೇಳಿದ್ರು, ಹೀಗೆ ಇದೆ ಅಂತೇಳಿ. ಓಕೆ, ಆಮೇಲೆ ಸಿಗೋಣ. ಶೋಕತೆ ದೇಪಣ್ಣ ಮೂಜಿ ಜೋಕುಲು ಒರ್ಯಾಗ ನೂದ ಓಡ ರಡ್ದಿನ ಒರ್ರಿ ಕಾಲ ಕೊಲ್ಲಲಿ ಒಟ್ಟಿಗೆ ಬೆಂಜಿನ ವರ್ಷ ರಡ್ಜನ ವರ್ಷ
ನಾನೆಲ್ಲ ನಿನ್ನ ಕಾಲೇಜ್ ಹೋಯ್ತಾ ಇವರಿಬ್ಬರ ಮುಖ ನೋಡಿ ಹೇಗಿದೆ ಅಂತ. ನೀ ಕೋವಿ ಸ್ಟ್ಯಾಂಡ್ ಈತು ಶೋಕುಂಡು ಕನ್ನಡ